ಮಾಡರ್ನ್ ಸಿಟಿಯ ಅಭಿವೃದ್ಧಿಯನ್ನ ಶ್ರೀಯುತ ಕೋಪಡಿಯವರು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಮೋಟು ಪತ್ಲು ಮತ್ತು ಅವರ ಸ್ನೇಹಿತರು ಒಪ್ತಾನೆ ಇಲ್ಲ. ಅದಕ್ಕೋಸ್ಕರ ನಾವು ಒಂದು ಮ್ಯಾಚ್ ಅನ್ನ ಇಟ್ಟಿದ್ದೇವೆ. ಮೋಟು ಪತ್ಲು ಅವರ ಟೀಮ್ ಏನಾದ್ರು ಗೆದ್ದು ಬಿಟ್ರೆ ರಿಡೆವಲಪ್ಮೆಂಟ್ ಮಾಡೋದಿಲ್ಲ. ಹಾಗೆ ಮಾಡರ್ನ್ ಸಿಟಿ ಅದೇ ತರ ಇದು ಬಿಡುತ್ತೆ. ಅದೇನಾದ್ರೂ ಮೋಟು ಪತ್ಲು ಅವ್ರು ಸೋತು ಬಿಟ್ರೆ ಎಲ್ಲರೂ ಮಾಡರ್ನ್ ಸಿಟಿನ ಬಿಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ಟಾಸ್ ಗೆದ್ದು ಕೋಪಡಿ ಟೀಮ್ ಅವರು ಬ್ಯಾಟಿಂಗ್ ನ ಆಯ್ಕೆ ಮಾಡಿಕೊಂಡಿದ್ದಾರೆ. ವಾ ನನಗೆ ಬೌಲಿಂಗ್ ಮಾಡೋದು ಕೊಡಿ. ನಾನು ಮಾಡರ್ನ್ ಸಿಟಿಗೋಸ್ಕರ ಸ್ವಲ್ಪ ಸಹಾಯ ಮಾಡ್ತೇನೆ. ಮಾಡರ್ನ್ ಸಿಟಿ ಇಲ್ಲ ಅಂದ್ರೆ ನಾನು ಕೂಡ ಇರೋದಿಲ್ಲ. ಸರಿ ಸರಿ ಸರಿ, ಅರ್ಥ ಆಯ್ತು. ಒಂದ್ ಕೆಲಸ ಮಾಡು, ತಗೋತೋ ನಿನಗೆ ಬೌಲಿಂಗ್ ಶುರು ಮಾಡು. ಚಿಂಗಮ್ ಸರ್, ನೀವು ಸ್ವಲ್ಪ ವೆಯ್ಟ್ ಮಾಡಿ. ಮೊದಲನೇ ಅವ್ರನ್ನ ಜಾನಿಗೆ ಕೊಟ್ಟಿದ್ದಾರೆ. ಜಾನ್ ಬೌಲಿಂಗ್ ಮಾಡಲು ಈಗ ತಯಾರಾಗ್ತಾ ಇದ್ದಾರೆ. ಲಾಲಿಪಾಪ್ ಬಾಲ್ ಹಾಕ್ತೀನಿ, ಮಜಾ ಬರುತ್ತೆ. ಎಂತ ಹೊಡೆತ! ಜಾನ್ ನ ಮೊದಲನೇ ಬಾಲಿನಲ್ಲೇ ಸಿಕ್ಸರ್ ಬಾರಿಸಿದ್ದಾರೆ. ಬೌಂಡರಿ ದಾಟಿ ಹೋಗಿದೆ. ಅರೆ ಜಾನ್, ಎಂತ ಬಾಲ್ ಹಾಕ್ಬಿಟ್ಟೆ ನೀನು? ಸಾರಿ ಸಾರಿ ಸಾರಿ, ಇದು ಮೊದಲೇ ಬಾಲ್ ಇತ್ತಲ್ಲ, ಕೈಯಿಂದ ಸ್ಕಿಪ್ ಆಗೋಯ್ತಾ? ಇನ್ನೊಂದು ಭರ್ಜರಿ ಸಿಕ್ಸರ್, ಇನ್ನೊಂದು ಭರ್ಜರಿ ಹೊಡೆತ. ಇಲ್ಲಿ ನೋಡಿ, ಸಿಕ್ಸರ್ ನ ಸುರಿಮಳೆ ಆಗ್ತಾ ಇದೆ. ಅದ್ಭುತವಾದ ಆಟ. ಜಾನ್ ನ 6 ಬಾಲ್ ನಲ್ಲಿ 6 ಸಿಕ್ಸರ್ ಗಳ ಸುರಿಮಳೆ. ಅರೆ ಜಾನ್, ನಿನ್ನ 6 ಬಾಲ್ಗೆ 6 ಸಿಕ್ಸರ್ ಹೊಡೆದ್ಬಿಟ್ರಲ್ಲ ಅವರು. ಹೋಗೋ, ಬೌಂಡ್ರಿ ಹತ್ರ ನಿಂತ್ಕೊಂಡಿರೋ, ಹೋಗೋ ಹೋಗೋ. ಈಗ ಪತ್ಲು ಬೌಲಿಂಗ್ ಮಾಡಲು ತಯಾರಾಗಿದ್ದಾರೆ. ನೋಡೋಣ ಅವರು ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ. ಪತ್ಲು ಓಡಿ ಬಂದರು, ಬಲಗೈಯಿಂದ ಬೌಲಿಂಗ್ ಜೋಲಿ ಮಾಡಿದ್ರು. ಸ್ಕಲ್ ಬಾರಿಸಿದ್ದು ಬ್ಯಾಟ್ ತೂತಾಗಿ ಹೋಗಿದೆ. ಇವಾಗ ನೋಡ್ತಾ ಇರು ನನ್ನ ಬ್ಯಾಟಿಂಗ್ ನ. ಈ ಹಂಟರ್ ಇವಾಗ ನಿನ್ ಬಾಲ್ ನ ಬೇಟೆ ಆಡ್ತಾನೆ. ಸ್ಕಲ್ ಪತ್ಲು ಬೌಲಿಂಗ್ ಅಲ್ಲಿ ಕೂಡ ರನ್ಗಳ ಸುರಿಮಳೆಗೈತಾ ಇದ್ದಾರೆ. ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ. ಮೋಟು, ಇವತ್ತು ನೋಡು ನನ್ನ ಬ್ಯಾಟಿಂಗ್ ನೀನು. ಇವತ್ತು ನಾನು ಒಂದೇ ಒಂದ್ ಶಾಟ್ ಹೊಡೆದ್ರ ಏರ್ ಕ್ರಾಫ್ಟ್ ಅಲ್ಲಿರೋ ಏರ್ ಹೋಸ್ಟರ್ಸ್ ಹತ್ರ ಹೋಗ್ಬಿಡ್ಬೇಕು ನಾನು ಹೊಡಿಯೋ ಬಾಲ್. ಸರಿ, ನಾನು ಎಂತ ಬಾಲ್ ಹಾಕ್ತೀನಿರೋ, ನಿನಗೆ ಬೆಳಗ್ಗೆನೆ ಸ್ಟಾರ್ ಕಾಣಿಸ್ಬಿಡ್ಬೇಕು ಅಂತ ಬಾಲ್ ಹಾಕ್ತೀನಿರೋ. ಮೋದಿ ಈಗ ಬೌಲಿಂಗ್ ಮಾಡಲು ತಯಾರಾಗ್ತಾ ಇದ್ದಾರೆ. ಅವರ ಬೌಲಿಂಗ್ ಯಾವ ತರ ಇರುತ್ತೆ ನೋಡೋಣ. ಅದ್ಭುತ ಹೊಡೆತ, 4 ರನ್ಗಳು. ಯಾರ ಬೌಲಿಂಗ್ ಅಲ್ಲೂ ಕೇರ್ ಮಾಡ್ತಿಲ್ಲ, ಎಲ್ಲರಿಗೂ ದಂಡಿಸ್ತಾ ಇದ್ದಾರೆ. 4 ರನ್ಗಳು. ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ ನಡೀತಿರೋ ಸ್ಕೋರ್ಗಳನ್ನ ಮಾಡ್ತಾ ಇದ್ದಾರೆ. ಎಂತ ಆಟ! ಮೋಟು, ನೋಡಲ್ಲಿ ನಿನ್ ಬಾಲಿಗೆ ನಕ್ಷತ್ರ ಕಾಣಿಸತ್ತವ. ಇಲ್ಲಿ ಹೋಗಿಲಿ. ಆಯ್ತು, ಇದೇನಣ್ಣ ಹಿಂಗ್ ಬಾಲ್ ತಿರುಗಿಸ್ತಾ ಇದ್ದೀರಾ ನೀವು? ಅಯ್ಯೋ, ನಾನು ಯಾವಾಗ ಬೌಲಿಂಗ್ ಮಾಡಕ್ ಬಂದ್ರು ಬಾಲ್ ಹೆಂಗೋ ಎಲ್ಲೆಲ್ಲೋ ತಿರುಗ್ಬಿಡ್ತಾರ. ಏನಯ್ಯ ಮಾಡ್ಲಿ? ನೋಡಿ ಡಾಕ್ಟರ್, ಒಂದ್ ಕೆಲಸ ಮಾಡಿ. ಇರಯ್ಯ, ನನಗಿದೆ ಇವತ್ತು. ಹೆಂಗ್ ಹೊಡಿತೆ ಹೊಡಿ ನೋಡೋಣ. ಏನಿದು? ಬರೀ ವೈಡ್ ಮಾಡ್ತಾ ಇದ್ದಾರೆ. ಅರೆ, ಯಾರಾದ್ರೂ ಇವನಿಗೆ ಹೇಳಿ ಬಾಲ್ ಹೆಂಗ್ ಹಾಕೋದು ಅಂತ. ಅನ್ಸುತ್ತೆ ಜಟ್ಕಾ ಅವ್ರಿಗೆ ಬೌಲಿಂಗ್ ಮಾಡಕ್ ಬರೋದಿಲ್ಲ ಅಂತ. ಜಟ್ಕಾ ಅವರ ಸ್ಪಿನ್ಗೆ ಬೌಟ್ ಆಗಿದ್ದಾರೆ. ಎಂತ ವಿಕೆಟ್ ಜಟ್ಕಾ ಅವರಿಗೆ. ವಾ! ಅರೆ, ಏನ್ ಬೌಲಿಂಗ್ ಇದು? ಈ ಕೋಪಡಿ ತಲೆನೇ ಕೋಪಡಿ ಆಗೋಗ್ಬಿಡ್ತು. ಡಾಕ್ಟರ್, ಎಂತ ನೀನು ಖಾಲಿ ಪೀಲಿ ಯೋಚನೆ ಮಾಡ್ಬೇಡಕ್ ಹೋಗ್ಬಿಡಿ ಅಣ್ಣ. ಅವನ್ ಎಲ್ಲಿ ಬಾಲ್ ಹಾಕ್ತಾನೆ ಅಲ್ಲೇ ನನ್ನ ಕಣ್ಣನ್ನ ಕತ್ತಿ ತರ ಇಟ್ಕೊಂಡು ಕಾಯ್ತಾ ಇರ್ತೀನಿ. ಅದೇನು ಹೊಡಿತು, ಹೊಡೆಯಪ್ಪ. ಈಗ ಗುಣ ಮುಚ್ಚಿ ಬ್ಯಾಟಿಂಗ್ ಮಾಡಲು ಬಂದಿದ್ದಾರೆ. ಬಲಗೈ ಬ್ಯಾಟ್ಸ್ಮನ್, 20 ವರ್ಷದ ಅನುಭವ ಇರುವ ಗಸಿಟರಾಮ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಗಸಿಟರಾಮ್ಗೆ 2 ಬಾಲ್ಗೆ 2 ವಿಕೆಟ್ ಪಡೆದಿದ್ದಾರೆ.
ಅಯ್ಯಪ್ಪ ಯಜ್ಞ ಔಟು ಇನ್ಸ್ಪೆಕ್ಟರ್ ಮೊದಲೇ ಬಾಲಲ್ಲಿ ಔಟ್ ಮಾಡ್ಬಿಟ್ಟಿದ್ದಾರೆ ಔಟ್ LBW ಅಯ್ಯಪ್ಪ 9 ವಿಕೆಟ್ಗಳು ಪತನವಾಗಿವೆ. ಈಗ ಕಡೆ ಬ್ಯಾಟ್ಸ್ಮನ್ ಬರ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡಲು. ನೋಡೋಣ ಇವರೆಷ್ಟು ರನ್ ಮಾಡ್ತಾರೆ ಅಂತ ಕಾದು ನೋಡೋಣ ಪ್ರೇಕ್ಷಕರೇ. ಅರೆ ಕಲ್ಲಣ್ಣ, ಈಗ ಈ ಮಾಡರ್ನ್ ಸಿಟಿ ರೀಡೆವಲಪ್ಮೆಂಟ್ ಆಗೋದು ನಿನ್ ಕೈನಲ್ಲೇ ಇದೆ. ಏನು ಯೋಚನೆ ಮಾಡ್ಬೇಡ ಕೋಪಡಿ, ಯಾರಿಂದನೂ ನಮ್ ಟೀಮ್ ನ ಸೋಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಮ್ಮ ಸ್ಕಲ್ ಬ್ಯಾಟಿಂಗ್ ನ ತಡೆಯಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗ್ತಿಲ್ಲ. ರನ್ಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ ಸ್ಕಲ್. 300 ರನ್ಗಳನ್ನ ದಾಟಿದ್ದಾರೆ. ಈ ಗ್ರೌಂಡ್ ನಲ್ಲಿ ಇದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಮಟು, ಈಗ ನಿನ್ ಕೈಯಲ್ಲೇ ಮಾಡರ್ನ್ ಸಿಟಿ ಡೆವಲಪ್ಮೆಂಟ್ ಇರೋದು ಕಣ. ಈಗ ನೋಡ್ತಾ ಇರಿ ನನ್ನ ಸ್ಪೆಷಲ್ ಬಾಲ್. ಇದಂತ ಸ್ಪಿನ್ ಬೌಲಿಂಗ್. ಇಂಥ ಅದ್ಭುತವಾದ ಬಾಲ್ ನಾನು ಇಷ್ಟು ವರ್ಷಗಳಿಂದ ಕಾಮೆಂಟ್ರಿ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ನೋಡೇ ಇಲ್ಲ. ಬಹಳ ಅದ್ಭುತವಾದ ಬಾಲ್ ಮೋಟು ಅವರಿಂದ. ಅವರು ಸ್ಪಿನ್ ಮಾಂತ್ರಿಕ. ನಾನು ಮಾಡರ್ನ್ ಸಿಟಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನಗೆ ಬ್ಯಾಟಿಂಗ್ ಕೊಡ ಜಾನ್. ಪ್ರತಿ ಸಲ ನಾನು ಯಾಮಾರದಿಲ್ಲ ತಿಳ್ಕೊಳ್ಳೋ. ಅಲ್ಲಿ ಕೂತ್ಕೊಂಡೆ ಮ್ಯಾಚ್ ನೋಡ್ತಾ ಇರೋ. ಮೋಟು ಮತ್ತು ಇನ್ಸ್ಪೆಕ್ಟರ್ ಚಿಂಗಂ ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಿದ್ದಾರೆ. ಇಬ್ಬರು ಆಟಗಾರರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಈ ಗೇಮ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಯ್ಯಪ್ಪ ಅಪ್ಪ ಬಾಲು ಸ್ಟಾಪ್ ಸ್ಟಾಪ್ ಇದ್ದದೆ ಫ್ಲೋರ್. ಓಹೋ ಚಿಂಗಂ ಸರ್ ಚೆಂಡನ್ನ ಗಾಳಿಲೇ ನಿಲ್ಲಿಸ್ಬಿಟ್ಟು ಸಿಕ್ಸರ್ ಹೊಡೆದ್ಬಿಟ್ರು. ಇದಂತ ಅದ್ಭುತ. ಓಹೋ ಬಾಲ್ ಬರುತ್ತೆ ನಿಲ್ಲುತ್ತೆ, ಬಾಲ್ ಬರುತ್ತೆ ನಿಲ್ಲುತ್ತೆ, ಸಿಕ್ಸರ್ ಮೇಲೆ ಸಿಕ್ಸರ್ ಹೋಗುತ್ತೆ. ವಾ ವಾ ಎಂತ ಆಟ. ಹೊಸ ಸ್ಟೈಲ್ ಕ್ರಿಕೆಟ್. ಓ ಚಿಂಗಂ ಸರ್ ಬಾಲ್ ಅನ್ನ ಕಟ್ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಒಂದೇ ಬಾಲ್ಗೆ 10 ಸಿಕ್ಸರ್. ಇದು ವರ್ಲ್ಡ್ ರೆಕಾರ್ಡ್. ಬಲ್ಲೆ ಬಲ್ಲೆ. ಅರೆ ಇವನ್ ಏನ್ ಮಾಡಕತ್ತಾನ? ಮ್ಯಾಚ್ ಆಡ್ತಾ ಇದ್ದಾನ ಇಲ್ಲ ಕಸ ಗುಡಿಸ್ತಾ ಇದ್ದಾನ? ಇವನಿಗೆ ಇವಾಗ ಔಟ್ ಮಾಡ್ಲೇಬೇಕು. ಓ ಚಿಂಗಂ ಸರ್ ಇಸ್ ಔಟ್. ಓ ವರ್ಲ್ಡ್ ರೆಕಾರ್ಡ್ ಸೃಷ್ಟಿ ಮಾಡಿ ಈಗ ಪೆವಿಲಿಯನ್ ಕಡೆ ವಾಪಸ್ ಬಂದಿದ್ದಾರೆ ಸ್ಟಾರ್ ಆಟಗಾರ ಚಿಂಗಂ ಸರ್ ಅವರು. ಇದು ಒಂದು ಹೊಸ ರೀತಿಯ ಬ್ಯಾಟಿಂಗ್ ಸ್ಟೈಲ್ ಆಗಿದೆ. ಬಾಕ್ಸರ್ ಅವರು ಬ್ಯಾಟಿಂಗ್ ಮಾಡ್ತಿಲ್ಲ, ಚೆಂಡಿನ ಜೊತೆ ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಹಾಗೂ ಪರವಾಗಿಲ್ಲ, ರನ್ಗಳ ಸುರಿಮಳೆ ಆಗ್ತಾ ಇದೆ. ಬ್ಯಾಟ್ ಇಂದನೋ ಬಾಕ್ಸಿಂಗ್ ಇಂದನೋ ಒಟ್ಟಲ್ಲಿ ರನ್ ಬರ್ತಾನೆ ಇದೆ. ಕ್ರಿಕೆಟ್ ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ಯಾಟಿಂಗ್ ಬದಲು ಬಾಕ್ಸಿಂಗ್ ಮಾಡಿ ರನ್ ಹೊಡಿತಾ ಇದ್ದಾರೆ. ಬಾಕ್ಸರ್ಗೆ ಸ್ಪಿನ್ ಜಡ್ಜ್ ಮಾಡಕ್ಕೆ ಆಗಲಿಲ್ಲ, ಅದರಿಂದ ಔಟ್ ಆಗಿದ್ದಾರೆ. ಬ್ಯಾಟಿಂಗ್ ಬದಲಾಗಿ ಬಾಕ್ಸಿಂಗ್ ಮಾಡಿ ಇದೀಗ ಔಟ್ ಆಗಿ ಹೊರ ಬರ್ತಾ ಇದ್ದಾರೆ. ಮೋಟು ಪತ್ಲು ಜೋಡಿ ಈಗ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. 4 ಮತ್ತು 6 ರನ್ಗಳ ಸುರಿಮಳೆ ಮಾಡ್ತಾ ಇದ್ದಾರೆ. ಇದು ಅವರ ಚಾಕಚಕ್ಯತೆ. ವಾ ವಾ ಇಂಥ 4 ಮತ್ತು 6 ರನ್ಗಳು ಇದುವರೆಗೆ ನಾನು ಯಾವ ಮ್ಯಾಚ್ ನಲ್ಲೂ ನೋಡೇ ಇಲ್ಲ. ಮೋಟು ಪತ್ಲು ಜೋಡಿ ಚಿಂದಿ ಮಾಡಾಗ್ತಾ ಇದೆ. ನೋಡಿ ಈಗ ಒಂದೇ ಒಂದು ಬಾಲು 6 ರನ್ಗಳು ಬೇಕಾಗಿವೆ. ಮಟು ಸಮೋಸ ತಿನ್ನೋದಕ್ಕೆ ರೆಡಿ ಆಗಿದೆ ಕಣ. ಬರೀ ಹೊರಗಡೆ ಹೋಗಿ ತಿನ್ಬೇಕಾಗಿದೆ ಅಷ್ಟೇನೆ. ಫೀಲ್ಡರ್ಸ್ ಗಳು ಬೌಂಡ್ರಿ ಗೆರೆ ರೆಡಿ ಆಗಿದ್ದಾರೆ. ಟೆನ್ಷನ್ ಸ್ಟಾರ್ಟ್ ಆಗಿದೆ. ಒಂದು ಬಾಲ್ಗೆ 6 ರನ್ ಬೇಕಾಗಿದೆ. ಮೋಟು ಪೂರ್ತಿಯಾಗಿ ಬಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಾಗೆ ಬೌಲರ್ ಕೂಡ ಜೋರಾಗಿ ಓಡಿ ಬಂದು ಬೌಲ್ ಮಾಡಲು ತಯಾರಾಗ್ತಿದ್ದಾರೆ. ಬೌಲ್ ಮಾಡಿದರು, ಮೋಟು ಅದನ್ನ ಎತ್ತಿದರು.
6 ರನ್ಗಳು. ಫೀಲ್ಡರ್ ಬೌಂಡರಿ ಕೆರೆಯತ್ತ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ವಾಟ್ ಅ ಮ್ಯಾಚ್! ಅಸಾಧ್ಯವಾದನ್ನ ಸಾಧ್ಯ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಮೋಟು ಪತ್ಲು ಟೀಮ್ನ ಆಟಗಾರರು. ಹಾಗೆ ಮಾಡರ್ನ್ ಸಿಟಿನ ಕಾಪಾಡಿಬಿಟ್ಟಿದ್ದಾರೆ. Watch India's largest kids library only on Jio Hotstar. Download the app now.